ಅಂಬಿ ಸರ್ ಬರ್ಡೇ ಅಂದರೆ ಮನೆ ಹತ್ರ ಬರೋದು, ತಮಾಷೆ ಬೈಸ್ಕೊಳ್ಳೋದು ಅದೆಲ್ಲ ಇರ್ತಿತ್ತು. ನಿಮಗಂತೂ ಫ್ಯಾಮಿಲಿಗಂತೂ ಸಿಗ್ತಾನೆ ಇರಲಿಲ್ಲ ಅಂಬಿ ಸರ್ ಅನಿಸುತ್ತೆ. ಯಾಕಂದರೆ ಬರ್ಡೇ ದಿನ ಫ್ರೆಂಡ್ಸು ಫ್ಯಾನ್ಸು ಸಾವಿರಾರು ಜನ ಬರ್ತಿದ್ದರು. ನಾನು ನಮ್ಮ ಮದುವೆ ಆದಾಗಿಂದಲೂ ನಾನು ನೋಡ್ಕೊಂಡು ಬರ್ತಾಯಿದ್ದೆ. ಅದೆಷ್ಟು ಜನ ಬರ್ತಿದ್ರು, ಸುಸ್ತಾಗೋರು. ಆ ಪ್ರೀವಿಯಸ್ ನೈಟಿಂದನೇ ಸ್ಟಾರ್ಟ್ ಆಗೋದು, ನೆಕ್ಸ್ಟ್ ಡೇ ಮಧ್ಯಾಹ್ನದವರೆಗೂ ಸಾಯಂಕಾಲದವರೆಗೂ ಜನ ಬರ್ತಾನೆ ಇರೋದು. ಇವರು ಒಂಥರ ಸುಸ್ತಾಗಿಬಿಟ್ಟು ಆ ಟವಲಲ್ಲಿ ಆ ಬೆವ್ರನ್ನ ಒರೆಸ್ಕೊಂಡು ಮತ್ತೆ ಊಟನೂ ಮಾಡ್ತಿರ್ಲಿಲ್ಲ, ಟೈಮ್ ಸಿಗ್ತಿರ್ಲಿಲ್ಲ. ಅಷ್ಟೊಂದು ಜನ ಪ್ರೀತಿಯಿಂದ ಅಭಿಮಾನಿಗಳು ಕರ್ನಾಟಕದ ಮೂಲೆಯಿಂದಲೂ ಬರೋರು. ಅವ್ರ ಕೈಲಿ ಅವ್ರು ಬಯಸ್ಕೊಂಡ್ರೂ ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ಹೋಗಿರೋಂಥ ಅತಿ ದೊಡ್ಡ ಆಸ್ತಿ ಅಂದರೆ ಆ ಅಭಿಮಾನ, ಆ ಪ್ರೀತಿ, ಅವ್ರು ಬಿಟ್ಟು ಹೋಗಿರೋಂಥ ಅವ್ರು ಗಳಿಸಿರೋವಂಥ ಹೆಸರು, ಆ ಪ್ರೀತಿ ಇದೆಯಲ್ಲ, ಅದೇ ನಮ್ಮನ್ನು ಇವತ್ತಿಗೂ ಕಾಪಾಡ್ಕೊಂಡು ಬರ್ತಾ ಇದೆ ಅನ್ನೋದು ನನ್ನ ವಿಶ್ವಾಸ. ಅಂಬಿ ಸರ್ ಅನ್ನೋರು ಕರ್ಣ, ನಮಗೆಲ್ಲ ಗೊತ್ತಿರೋ ಹಾಗೆ. ಕರ್ಣಂಗೆ ಅವರ ಪತಿ ಏನು ಕೊಡ್ತಿದ್ರು ಗಿಫ್ಟು ಬರ್ಡೇ ದಿನ? ನೀವೇನು ಕೊಡ್ತಿದ್ರು? ಅವರು ಆ್ಯಕ್ಚುಲಿ ಹೆಚ್ಚಾಗಿ ಅವರ ಆ ಥರ ಆಸೆನೂ ಪಡ್ತಿರ್ಲಿಲ್ಲ. ಅವರು ಏನು ತುಂಬ ಶಾಪಿಂಗ್ ಮಾಡ್ತಿರ್ಲಿಲ್ಲ. ಇಂಥ ವಾಚ್ ಬೇಕು ಅಂತ. ಕಾರ್ಸ್, ಗಾಡಿಗಳು ಇಷ್ಟ ಇತ್ತು, ವಾಚ್ಗಳು ಇಷ್ಟ ಇತ್ತು. ಸೊ ಅದನ್ನು ಬಟ್ ತುಂಬ ಜನ ಅವ್ರ ಫ್ರೆಂಡ್ಸೇನೆ ಗಿಫ್ಟಾಗಿ ಕೊಡೋರು. ಸೊ ಹಾಗಾಗಿ ನಮಗೆ ಅವ್ರಿಗೆ ಕೊಡೋಕ್ಕೆ ಅಂತ ಏನೂ ಇರಲಿಲ್ಲ. ಬಟ್ ಅವರ 60ನೇ ಹುಟ್ಟುಹಬ್ಬಕ್ಕೆ ನಾನೊಂದು ಸ್ಪೆಷಲಾಗಿ ಒಂದು ಚೈನು ಪೆಂಡೆಂಟ್ ಕೊಟ್ಟಿದ್ದೆ. ಅವ್ರು ತುಂಬ ಅದನ್ನು ಇಷ್ಟಪಟ್ಟು ಯಾವಾಗಲೂ ಮಾಡ್ಕೊಳ್ಳೋರು. ಅದನ್ನು ಸುಮಾರು ಯೂಟ್ಯೂಬಲ್ಲೂ ಆ ವಿಡಿಯೋಗಳಿದೆ, ಅವರು ಆ ಚೈನ್ನ ತೋರಿಸ್ತಾ ಇರೋದು. ಅದು ತುಂಬ ಲಕ್ಕಿ ಅಂತ ಅವರು ಫೀಲ್ ಮಾಡೋರು. ಸೊ ಈ ರೀತಿಯ ಒಂದು ಹಲವಾರು ಸಿಹಿ ನೆನಪುಗಳು ನಾವು ಎಲ್ಲ ಕೂತಿದ್ದಾಗ ಎಲ್ಲ ಸೇರಿದಾಗ ಆ ನೆನಪುಗಳು ನಗ್ತೀವಿ ನಾವು. ಅವ್ರನ್ನ ಮಿಸ್ ಮಾಡೋಕ್ಕಿಂತ ಅವ್ರು ನಮ್ಮ ಜೊತೆಲೇ ಇದ್ದಾರೆ ಫೀಲಿಂಗಲ್ಲಿ ಅವರ ಒಂದು ಮಿಸ್ಚೀವಿಯಸ್ ಅಲ್ಲ, ಅವರಿಗೆ ಎಲ್ಲನೂ ನಗಿಸೋವಂಥ ಒಂದು ಕ್ವಾಲಿಟಿ ಇತ್ತು. ಅದನ್ನು ಆ ನೆನಪುಗಳು ನಮಗೆ ಇನ್ನೂ ಕೀಪ್ಸ್ ಅಸ್ ಹ್ಯಾಪಿ. ಆಲ್ಮೋಸ್ಟ್ ಮಿನಿ ರೆಬೆಲ್ ಹೇಗಿದೆ? 1 ವರ್ಷ ಆಯಿತು. ತುಂಬಾ ಈಗ ನಾಟಿ ಸ್ಪಿರಿಟ್ ಒಂದು ತುಂಬ ಖುಷಿ. ಒಂದೇ ಬೇಜಾರು ಏನು ಅಂತಂದರೆ ಅಂಬರೀಷ್ ಅವರಿದ್ದಿದ್ರೆ ಒಂದು ಸೆಕೆಂಡ್ಗೂ ಅವ್ರನ್ನ ಬಿಡ್ತಾ ಇರಲಿಲ್ಲ ಇವ್ರನ್ನ. ಯಾಕೆಂದರೆ ಮಕ್ಕಳು ಅಂದರೆ ಅವ್ರಿಗೆ ಪ್ರಾಣ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಎಲ್ಲರ ಮಕ್ಕಳನ್ನೂ ಅವರು ಪ್ರೀತಿಸೋರು. ಇನ್ನು ತನ್ನ ಮೊಮ್ಮಗ ಅಂತ ಬಂದಾಗ ಅದು ಎಷ್ಟು ಪ್ರೀತಿಸ್ತಾ ಇದ್ರು ಅನ್ನೋದು ನಾವು ಊಹೆನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಎಲ್ಲೋ ಅವರು ನೋಡಿ ಖುಷಿ ಪಡ್ತಿದ್ದಾರೆ ಅಂತಲೇ ಅನಿಸುತ್ತೆ. ಲಾಸ್ಟ್ ಟೈಮ್ ಆಗಿರೋ ಮಿಸ್ಟೇಕ್ಸ್ ಆಗಬಾರ್ದು, ಸರಿಯಾದ ಒಂದು ಸ್ಕ್ರಿಪ್ಟು, ಅದನ್ನು ಸೂಟಬಲ್ ಕ್ಯಾರೆಕ್ಟರ್ ಬಂದ್ರೇ ಮಾಡಬೇಕು, ಅಲ್ಲಿವರೆಗೂ ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿ ಇದ್ದಾರೆ. ಉಳಿದಿದ್ದು ಅವ್ರನ್ನ ಕೇಳ್ಬೋದು. ರಾಜಕೀಯ ಬೆಳವಣಿಗೆ ಸೆನ್ಸೇಷನ್ ಆಗಿದೆ. ರಾಜೀನಾಮೆ ಕೊಟ್ಟಾಯಿತು, ಎಷ್ಟು ಅದಕ್ಕೆ ಶುಭ ಬರ್ತಾ ಇದೆ ಎಲ್ಲ ರಾಜಕೀಯ ಬೆಳವಣಿಗೆ ಬಗ್ಗೆ ನೋಡಿ. ಬದಲಾವಣೆ ಅನ್ನೋದು ಪಕ್ಷದ ಒಂದು ಆಂತರಿಕವಾಗಿ ಆಗಿರುವಂಥ ವಿಚಾರ. ಚೀಫ್ ಮಿನಿಸ್ಟರ್ ಬದಲಾವಣೆ ಆಗಿರೋದು. ಯಾರೇ ಬಂದರೂ ನಾವು ಎದುರು ನೋಡೋದು ಒಳ್ಳೆ ಆಡಳಿತ ಕೊಡಬೇಕು, ಜನರ ಕಷ್ಟ ಸುಖ ಆಲಿಸಿ ಅವರ ಒಂದು ಪರಿಹಾರ ಮಾಡಬೇಕು ಅನ್ನೋದು. ಈಗ ನೋಡಿದ್ರೆ ಈ ಬೆಂಗಳೂರಿನ ಪರಿಸ್ಥಿತಿ ನೋಡಿದ್ರೆ ನಿನ್ನೆ ಬಂದಿರೋ ಮಳೆಗೇನೆ ಎಲ್ಲ ಒಂದು ರೀತಿ ಎಷ್ಟು ಅವಾಂತರಗಳಾಯಿತು ಅನ್ನೋದು ನಾವು ಕಣ್ಣಾರೆ ನೋಡ್ತಾ ಇದ್ವಿ. ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಎಲ್ಲೆಲ್ಲೂ ಸರಿಯಾಗಿಲ್ಲ. ಆಮೇಲೆ ಹಲವಾರು ಸಮಸ್ಯೆಗಳಿಗೆ ಎಲ್ಲೂ ಒಂದು ಉತ್ತರನೇ ಸಿಗ್ತಿಲ್ಲ ಗೌರ್ಮೆಂಟ್ ಕಡೆಯಿಂದ. ಸೊ ಇದನ್ನೆಲ್ಲ ಅಡ್ರೆಸ್ ಮಾಡಿ ಅಂತ ನಾನು ಕೇಳ್ಬೋದು. ಎಂಥದೇ ಸಮಸ್ಯೆ ಬಂದು ಚಿತ್ರರಂಗದ ಸಮಸ್ಯೆಗಳನ್ನು ಪರಿಹರಿಸ್ತಾ ಇದ್ರು. ಎರಡೂ ಕಡೆ ಯಾವ ರೀತಿ ಎರಡೂ ಕಡೆನೂ ಒಂದು ರೀತಿ ಇದನ್ನು ಮಾಡಿ ಅವ್ರ ಮಾತಿಗೂ ಒಂದು ಬೆಲೆ ಇರ್ತಿತ್ತು. ಅವರು ಹೇಳಿದ್ರೆ ಕೇಳೋರು ಅದಾಗ್ತಿರ್ತಿತ್ತು. ಈಗ ಯಾರು ಸರಿ, ಎಲ್ರಿಗೂ ಅಂಬರೀಷ್ ಅವ್ರ ಥರನೇ ಸಾಮರ್ಥ್ಯತೆ ಇರುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪೇ ಆಗುತ್ತೆ. ಒಬ್ಬೊಬ್ರಿಗೂ ಒಂದೊಂದು ರೀತಿ ಹ್ಯಾಂಡಲ್ ಮಾಡುವಂಥ ಪ್ರೋಸೆಸ್ ಇರುತ್ತೆ. ಈಗ ಖಂಡಿತ ಚಿತ್ರರಂಗಕ್ಕೆ ಆ ರೀತಿ ಒಂದು ನಾಯಕತ್ವದ ಕೊರತೆ ಇದೆ ಅನ್ನೋದು ಅಂತೂ ನಿಜ. ಅದನ್ನು ಯಾವ ರೀತಿ ಪರಿಹಾರ ಮಾಡಬೇಕು, ಯಾವ ರೀತಿ ಇದನ್ನು ಒಂದು
ಸೊಲ್ಯೂಷನ್ ಹುಡುಕಬೇಕು ಅನ್ನೋ ಒಂದು ಪ್ರೋಸೆಸ್ಸಲ್ಲೇ ನಾವೆಲ್ಲರೂ ಇದ್ದೀವಿ. ನಾನು ಹೇಳಿದ್ದೀನಿ ಆರ್ಟಿಸ್ಟ್ ಅಸೋಸಿಯೇಷನ್ ಆದಷ್ಟು ಬೇಗ ಎಲೆಕ್ಷನ್ ಆಗಲಿ, ಆರ್ಟಿಸ್ಟು ಒಬ್ಬರು ಲೀಡ್ರು, ಒಬ್ಬರು ರಿಪ್ರೆಸೆಂಟೇಟಿವ್, ಅವ್ರನ್ನ ಸಮರ್ಥವಂತವಾಗಿ ಅವರ ಕಷ್ಟ ಸುಖ ನೋಡ್ಕೊಳ್ಳೋಕ್ಕೆ ಒಬ್ಬರು ಬೇಕೇ ಬೇಕು ಅನ್ನೋವಂಥ ವಿಷಯ ನಾನು ಸ್ವಲ್ಪ ಒತ್ತಾಯ ಮಾಡ್ತಾ ಇದ್ದೀನಿ. ಎಲೆಕ್ಷನ್ ಆದಷ್ಟು ಬೇಗ ಆಗಲಿ. ಅದರಲ್ಲೂ ಏನೋ ಅಲ್ಲಲ್ಲಿ ಟೆಕ್ನಿಕಲ್ಲು ಅದು ಇದು ಅಂತ ಹೇಳ್ಕೊಂಡು ಕೆಲವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಕ್ಕೇನೆ ಬರೋರು ಇರ್ತಾರೆ. ಅದನ್ನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿಕೊಂಡು ಒಂದು ಸರಿಯಾದ ಒಂದು ಸೊಲ್ಯೂಷನ್ ಸಿಗುತ್ತೆ ಅನ್ನೋ ಆಸೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಚಿತ್ರರಂಗದ ಎಲ್ಲ ವರಿಷ್ಠರು ಅಥವಾ ಎಲ್ಲ ಸದಸ್ಯರು ಅವರು ಕೂತ್ಕೊಂಡು ತೀರ್ಮಾನ ಮಾಡಬೇಕು. ಒಬ್ಬರು ನಾನು ಇವರು ಅಂತ ಹೇಳೋಕ್ಕಾಗೋದಿಲ್ಲ, ತಪ್ಪಾಗುತ್ತೆ ಖಂಡಿತ. ಅದಕ್ಕೆ ಯಾರು ಎಲಿಜಿಬಲ್ ಇದ್ದಾರೆ, ಯಾರು ಕೇಪಬಲ್ ಇದ್ದಾರೆ ಅಂಥವ್ರನ್ನ ನಾವು ಆಯ್ಕೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅಂತ ನನ್ನ ವಿಚಾರ. ಧನ್ಯವಾದ. ಥ್ಯಾಂಕ್ಸ್.